ನಮಸ್ಕಾರ ಸ್ನೇಹಿತರೆ, ಶಾಲಾ ಮಾಹಿತಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಬನ್ನಿ ಇವತ್ತು ನವೋದಯಕ್ಕೆ ಯಾವ ರೀತಿ ಅರ್ಜಿ ಹಾಕೋದನ್ನು ತಿಳಿಯೋಣ. ಮೊದಲಿಗೆ JNU ಎಂದು ಟೈಪನ್ನು ಮಾಡಬೇಕು. ಟೈಪ್ ಮಾಡಿ ಸರ್ಚ್ ಬಟನ್ ಒತ್ತಿದ ಮೇಲೆ ನಿಮಗೆ ಈ ಥರ ಬರುತ್ತೆ, ನವೋದಯ ವಿದ್ಯಾಲಯ ಸಮಿತಿ ಅಂತ. ಅದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಹೇರ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ. ಅದರ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನೆಕ್ಸ್ಟ್ ಪೇಜು ಈ ಥರ ಬರುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ರಿಜಿಸ್ಟ್ರೇಷನ್ ಕ್ಲಾಸ್ 6 ಅಂತಿದೆ. ಅದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಕ್ಲಾಸ್ 6 ಅಂತಿದೆ. ಮ್ಯಾಂಡೇಟರಿ ಇನ್ಫಾರ್ಮೇಷನ್ ಅಂತಿದೆ. ಇದರಲ್ಲಿ ಇವೆಲ್ಲ ಡೀಟೇಲ್ಸ್ಗಳನ್ನು ನೀಟಾಗಿ ನೋಡಿಕೊಂಡು ಫಿಲ್ ಮಾಡಬೇಕು. ಮೊದಲನೇದಾಗಿ ಕ್ಯಾಂಡಿಡೇಟ್ ಹ್ಯಾಸ್ ಆಲ್ರೆಡಿ ಪಾಸ್ಡ್ ಆರ್ ಸ್ಟಡೀಡ್ ಅಂತಿದೆ, ಅದನ್ನ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿ ದ ಕ್ಯಾಂಡಿಡೇಟ್ ಅಪಿಯರ್ಡ್ ಅರ್ಲಿಯರ್ ಅಂತಿದೆ, ಅದು ಕೂಡ ನೋವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಹ್ಯಾವ್ ಯು ರೀಡ್ ದ ಪ್ರಾಸ್ಪೆಕ್ಟಸ್ ಅಂತಿದೆ, ಅದನ್ನು ಎಸ್ ಅಂತ ಚಾಯ್ಸ್ ಮಾಡ್ಕೋಬೇಕು. ವೆದರ್ ಯುವರ್ ಡಿಸ್ಟಿಕ್ ಆಫ್ ರೆಸಿಡೆನ್ಸ್ ಆ್ಯಂಡ್ ಕ್ಲಾಸ್ 5th ಸ್ಟಡಿ ಈಸ್ ಸೇಮ್ ಅಂತಿದೆ, ಎಸ್ ಅಂತ ಚಾಯ್ಸ್ ಮಾಡ್ಕೋಬೇಕು. ಎಸ್ ಅಂತಿದ್ರೆ ಎಸ್, ನೋ ಅಂದರೆ ನೋ. ಈಸ್ ದ ಸ್ಟಡಿ ಸರ್ಟಿಫಿಕೇಟ್ ಸೈನ್ ಬೈ ದ ಹೆಡ್ ಮಾಸ್ಟರ್ ಅಂತಿದೆ, ಎಸ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಎಸ್ ಅಂತ ಚಾಯ್ಸ್ ಮಾಡಿಕೊಂಡು ನೆಕ್ಸ್ಟು ವೆದರ್ ದ ಕ್ಯಾಂಡಿಡೇಟ್ ಹ್ಯಾಸ್ ಬೀನ್ ಪ್ರೊಮೋಟೆಡ್ ಫ್ರಮ್ ಕ್ಲಾಸ್ 4th ಆ್ಯಂಡ್ ಅಡ್ಮಿಟೆಡ್ ಟು ಕ್ಲಾಸ್ ಬಿಫೋರ್ 31st ಅಂತಿದೆ, ಎಸ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಡೂ ಹ್ಯಾವ್ ಆಧಾರ್ ಅಂತಿದೆ, ಎಸ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಎಸ್ ಅಂತ ಚಾಯ್ಸ್ ಮಾಡಿಕೊಂಡು ಎಂಟರ್ ಯುವರ್ ಆಧಾರ್ ನಂಬರ್ ಅಂತಿದೆ, ಅಲ್ಲಿ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಏನು ಮಾಡಬೇಕು, ಒತ್ತಬೇಕು. ಸಬ್ಮಿಟ್ ಮೇಲೆ ಒತ್ತಿದ ತಕ್ಷಣ ಹ್ಯಾವ್ ಯು ರಿಸೀವ್ಡ್ OTP ಅಂತ ಬರುತ್ತೆ, ಎಸ್ ಅಂತ ಚಾಯ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಕೆಳಗಡೆ ಪ್ಲೀಸ್ ಎಂಟರ್ OTP ಅಂತಿದೆ, ನಿಮಗೆ ಮೊಬೈಲ್ ನಂಬರಿಗೆ ಬಂದಿರತಕ್ಕಂಥ OTPಯನ್ನು ಹಾಕಿ ಸಬ್ಮಿಟ್ ಮೇಲೆ ಏನು ಮಾಡಬೇಕು ಅಂದರೆ ಒತ್ತಬೇಕು. ಸಬ್ಮಿಟ್ ಮೇಲೆ ಒತ್ತಿದ ತಕ್ಷಣ ನಿಮಗೆ ಈ ಥರ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ದ ಸ್ಟೇಟ್ ಅಂತಿದೆ, ಸೆಲೆಕ್ಟ್ ಮಾಡ್ಕೋಬೇಕು ಸ್ಟೇಟ್. ಅದ್ರ ಕೆಳಗಡೆ ಡಿಸ್ಟಿಕ್, ಸೆಲೆಕ್ಟ್ ಯುವರ್ ಡಿಸ್ಟಿಕ್ ಅಂತಿದೆ, ಡಿಸ್ಟಿಕ್ ನೇಮ್ ಸೆಲೆಕ್ಟ್ ಮಾಡ್ಕೋಬೇಕು. ಅದರ ನಂತರ ಬ್ಲಾಕ್, ಯಾವ ಬ್ಲಾಕ್ ಬರುತ್ತೆ ಅದನ್ನ ನೋಡಿಕೊಂಡು ಬ್ಲಾಕನ್ನು ಚಾಯ್ಸ್ ಮಾಡ್ಕೋಬೇಕು. ಚಾಯ್ಸ್ ಮಾಡಿಕೊಂಡು ಕೆಳಗಡೆ ನೇಮ್ ಆಫ್ ದ ಸ್ಕೂಲ್ ಅಂತಿದೆ, ಸ್ಕೂಲನ್ನು ಚಾಯ್ಸ್ ಮಾಡಿಕೊಂಡು ಅದ್ರ ಕೆಳಗಡೆ ನೇಮ್ ಆಲ್ರೆಡಿ ಫ್ಲೆಶ್ ಆಗಿ ಬಂದಿರುತ್ತೆ, ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಹಾಗೆ ಮಗುವಿನ ಡೇಟ್ ಆಫ್ ಬರ್ತ್, ಇಮೇಲ್ ID, ಮದರ್ಸ್ ನೇಮ್, ಫಾದರ್ಸ್ ನೇಮ್ ಈ ಥರ ಎಂಟ್ರಿ ಮಾಡಿ ಅದ್ರ ಕೆಳಗಡೆ ಮದರ್ ನೇಮ್ ಹಾಗೆ ಫಾದರ್ ನೇಮನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಕೆಳಗಡೆ ನ್ಯಾಷನಾಲಿಟಿ ಆಫ್ ದ ಕ್ಯಾಂಡಿಡೇಟ್ ಅಂತಿದೆ, ಅದನ್ನ ಚಾಯ್ಸ್ ಮಾಡ್ಕೊಳ್ಳಿ. ಅದ್ರ ಕೆಳಗಡೆ ಜೆಂಡರ್ ಅಂತಿದೆ, ಬಾಯ್ ಆರ್ ಗರ್ಲ್ ಅಂತ ಚಾಯ್ಸ್ ಮಾಡ್ಕೋಬೇಕು. ಹಾಗೆ ಅದ್ರ ಕೆಳಗಡೆ ಕ್ಯಾಟಗಿರಿ ಅಂತಿದೆ, ಜನರಲ್, SC ST OBC ಅದನ್ನ ಚಾಯ್ಸ್ ಮಾಡ್ಕೋಬೇಕು. ಹಾಗೆ ಮತ್ತು ಅಡ್ರೆಸ್ ಅಂತಿದೆ, ಮಗುವಿನ ಸರಿಯಾದ ಅಡ್ರೆಸ್ಸನ್ನು ಅಲ್ಲಿ ಏನು ಮಾಡಬೇಕು, ಎಂಟ್ರಿ ಮಾಡಬೇಕಾಗುತ್ತೆ. ಪಿನ್ ಕೋಡನ್ನು ಎಂಟ್ರಿ ಮಾಡಿ ಕೆಳಗಡೆ ಮೊಬೈಲ್ ನಂಬರನ್ನು ಹಾಕಬೇಕು. ಹಾಕಿದ ನಂತರ ಡಿಸೇಬಿಲಿಟಿ ಇಫ್ ಎನಿ ಅಂತಿದೆ, ಮಗು PHಗೆ ಸೇರಿದರೆ ಡಿಸೇಬಿಲಿಟಿ ಹಾಕಬೇಕು. ಹಾಗೆ ಮಗು ಯಾವ ಮಾಧ್ಯಮದಲ್ಲಿ ಎಕ್ಸಾಮಿನೇಷನನ್ನು ಬರೀತಿದೆ ಆ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಪೇರೆಂಟ್ಸ್ ಆ್ಯನ್ಯುವಲ್ ಇನ್ಕಮ್ ಅಂತ ಕೇಳ್ತಿದೆ, ಅಲ್ಲಿ ಪಾಲಕರ ಆ್ಯನ್ಯುವಲ್ ಇನ್ಕಮನ್ನು ಎಂಟ್ರಿ ಮಾಡಬೇಕು. ಹಾಗೆ ಅದ್ರ ಕೆಳಗಡೆ ಬಂದು ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ ಅಂತಿದೆ, ಇಲ್ಲಿ ಮಗುವಿನ ಹಿಂದಿನ 3rd, 4th ಆ್ಯಂಡ್ 5th ಸ್ಟ್ಯಾಂಡರ್ಡ್ ಡೀಟೇಲ್ಸನ್ನು ತುಂಬಬೇಕು. ನೇಮ್ ಆಫ್ ದ ಸ್ಟೇಟು, ನೇಮ್ ಆಫ್ ದ ಡಿಸ್ಟಿಕ್ಕು, ಯಾವ ಇಯರಲ್ಲಿ ಮಗು 3rd, 4th, 5th ಇದೆ ಅನ್ನೋದಂತ ಪೂರ್ತಿ ಡೀಟೇಲ್ ತುಂಬಬೇಕು. ನೆಕ್ಸ್ಟ್ ಪೇಜ್ ಬಂದುಬಿಟ್ಟು ಅಪ್ಲೋಡ್ ಕ್ಯಾಂಡಿಡೇಟ್ ಸಿಗ್ನೇಚರ್, ಫೋಟೋ, ಸಿಗ್ನೇಚರ್
ಆ್ಯಂಡ್ ಪೇರೆಂಟ್ ಸಿಗ್ನೇಚರ್ ಅಂತಿದೆ. ಹಾಗೆ ಅಪ್ಲೋಡ್ ಸ್ಟಡಿ ಸರ್ಟಿಫಿಕೇಟ್ ವೆರಿಫೈಡ್ ಬೈ ದ ಹೆಡ್ ಮಾಸ್ಟರ್ ಅಂತಿದೆ. ಅದನ್ನು 300 KB ಒಳಗಡೆ ಇರ್ತಕ್ಕಂಥವೆಲ್ಲ ಅಪ್ಲೋಡ್ ಮಾಡಿ ಸೇವ್ ಆ್ಯಂಡ್ ಪ್ರಿವ್ಯೂ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಸಬ್ಮಿಟ್ ಅಂತ ಕೇಳುತ್ತೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.